ರಾಜ್ಯಕ್ಕೆ ಹೋಗ್ತಾ ಇರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಜಿ ಪರಮೇಶ್ವರ್ ಮೈಸೂರಲ್ಲಿ ಏನ್ ಹೇಳಿದ್ರು ಕೇಳಿದ್ವಿ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಈ ವಿಚಾರವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಆಂಧ್ರ ಹೋಗ್ತಾರ, ಹೋದ್ರೆ ಹೋಗ್ಲಿ ಬಿಡಿ, ಯಾರು ತಡೆಯೋರು ಇಲ್ಲ ಅನ್ನುವ ಅರ್ಥದಲ್ಲೇ ಮಾತಾಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಗೂಗಲ್ ಕಂಪನಿ ಆಂಧ್ರಕ್ಕೆ ಹೋದ್ರೆ ಹೋಗ್ಲಿ ಬಿಡಿ, ಅವರು ಹೋಗ್ತೀವಿ ಅನ್ನೋದನ್ನ ಬೇಡ ಅನ್ನೋದಕ್ಕೆ ಆಗುತ್ತಾ ಅಂತೇಳಿ ಮಾಧ್ಯಮದವರಿಗೆ ಪ್ರಶ್ನೆ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈ ಬಗ್ಗೆ ಮಾತಾಡಿದ್ದು, ಸಿಂಗಾಪುರದ ಮಿನಿಸ್ಟರ್ ಕೂಡ ನಮ್ಮನ್ನ ಭೇಟಿಯಾಗಿದ್ದಾರೆ. ಎಂಬಿ ಪಾಟೀಲ್, ಪ್ರಿಯಾಂಕ್ ಖರ್ಗೆ ಅವರನ್ನು ಕೂಡ ಭೇಟಿ ಮಾಡಿದ್ದಾರೆ. ಅವರು ಅಮೆರಿಕಾದಿಂದ ಇಲ್ಲಿ ಬಂದು ಆಸ್ತಿ ಖರೀದಿ ಮಾಡೋದಕ್ಕೆ ಮುಂದಾಗಿದ್ದಾರೆ. ಈಗ ಆಂಧ್ರಾಗ ಹೋಗ್ತೀವಿ ಇದ್ದಾರೆ, ಹೋಗ್ಲಿ, ಅವ್ರನ್ನ ತಡೆಯಕ್ಕಾಗುತ್ತಾ ಅನ್ನುವ ಅರ್ಥದಲ್ಲಿ ಮಾತಾಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಅರೆ ಪಾಪ ಅವರು ಅವ್ರು ಹೋಗೋರ್ಗೆ ನಾವು ಬೇಡನಕ್ಕಾಗ್ತದೇನ್ರಿ? ಅವ್ರೇನಾದ್ರು ಇನ್ಸೆಂಟಿವ್ ಕೊಟ್ಟು ಮಾಡ್ಕೊಂಡು ಹೋಗ್ತೀನಿ ಅಂದ್ರೆ ಅವ್ರು ಹೋಗ್ಲಿ, ಪಾಪ ನಾವ್ಯಾಕೆ ಅವ್ರಿಗೆ ತೊಂದರೆ ಮಾಡಬೇಕು? ಎಕ್ಸ್ಪೀರಿಯನ್ಸ್ ಆಗ್ಲಿ ಬಿಡಿ, ಎಲ್ಲ ಕಡೆನೂ ಹೋಗಿ. ನಾವು ದಿನ ನಿಮ್ಗೆ ಗೊತ್ತಿಲ್ಲ, ನನ್ನ ಹತ್ರ ಆಲ್ ಫಾರಿನ್ ಡೆಲಿಗೇಟ್ಸ್ ಮೀಟ್ ಮಾಡ್ತಾ ಇದ್ದಾರೆ. 12ನೇ ತಾರೀಕು ಇಲ್ಲೇನೆ ಸಿಂಗಪೂರ್ ಬಿಸಿನೆಸ್ ಡೆಲಿಗೇಷನ್ ಬರ್ತಾ ಇದೆ. ಆ ಮಿನಿಸ್ಟರ್ ನಾನು ಭೇಟಿ ಮಾಡಕ್ ಬರ್ತಾ ಇದ್ದಾರೆ. ಎವ್ರಿ ಡೇ ನಮ್ಗೆ ಪ್ರಿಯಾಂಕ್ ಖರ್ಗೆಗೆ, ನನಗೆ, ಎಂಬಿ ಪಾಟೀಲ್ಗೆ ಎಲ್ಲರೂ ಕೂಡ ಬಹಳ ಜನ ಇನ್ವೆಸ್ಟರ್ಸ್ ಎಲ್ಲ ಬರ್ತಾ ಇದ್ದಾರೆ. ಈಗ ಎಲ್ಲರೂ ಕೂಡ ಅಮೆರಿಕ ಇಶ್ಯೂ ಆದ್ಮೇಲೆ ಎಲ್ಲರೂ ಕೂಡ ಇಲ್ಲೇ ಸ್ವಂತ ಆಸ್ತಿಗಳನ್ನ ಮಾಡ್ಕೊಳ್ಳಿಕ್ಕೆ, ಅವ್ರದೇ ಓನ್ ಕ್ಯಾಂಪಸ್ ಮಾಡ್ಕೊಳ್ಳಿಕ್ಕೆ ಬರ್ತಾ ಇದ್ದಾರೆ. ಅಲ್ಲ ರೀ, ಪಾಪ ಅವ್ರು ಹೋಗೋರ್ಗೆ ನಾವು ಬೇಡನಕ್ಕಾಗ್ತದೇನ್ರಿ? ಅವ್ರೇನಾದ್ರು ಇನ್ಸೆಂಟಿವ್ ಕೊಟ್ಟು ಮಾಡ್ಕೊಂಡು ಹೋಗ್ತೀನಿ ಅಂದ್ರೆ ಅವ್ರು ಹೋಗ್ಲಿ. ರಾಜ್ಯಕ್ಕೆ ಹೋಗ್ತಾ ಇರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಜಿ ಪರಮೇಶ್ವರ್ ಮೈಸೂರಲ್ಲಿ ಏನ್ ಹೇಳಿದ್ರು ಕೇಳಿದ್ವಿ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಈ ವಿಚಾರವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಆಂಧ್ರ ಹೋಗ್ತಾರ, ಹೋದ್ರೆ ಹೋಗ್ಲಿ ಬಿಡಿ, ಯಾರು ತಡೆಯೋರು ಇಲ್ಲ ಅನ್ನುವ ಅರ್ಥದಲ್ಲೇ ಮಾತಾಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಗೂಗಲ್ ಕಂಪನಿ ಆಂಧ್ರಕ್ಕೆ ಹೋದ್ರೆ ಹೋಗ್ಲಿ ಬಿಡಿ, ಅವರು ಹೋಗ್ತೀವಿ ಅನ್ನೋದನ್ನ ಬೇಡ ಅನ್ನೋದಕ್ಕೆ ಆಗುತ್ತಾ ಅಂತೇಳಿ ಮಾಧ್ಯಮದವರಿಗೆ ಪ್ರಶ್ನೆ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈ ಬಗ್ಗೆ ಮಾತಾಡಿದ್ದು, ಸಿಂಗಾಪುರದ ಮಿನಿಸ್ಟರ್ ಕೂಡ ನಮ್ಮನ್ನ ಭೇಟಿಯಾಗಿದ್ದಾರೆ. ಎಂಬಿ ಪಾಟೀಲ್, ಪ್ರಿಯಾಂಕ್ ಖರ್ಗೆ ಅವರನ್ನು ಕೂಡ ಭೇಟಿ ಮಾಡಿದ್ದಾರೆ. ಅವರು ಅಮೆರಿಕಾದಿಂದ ಇಲ್ಲಿ ಬಂದು ಆಸ್ತಿ ಖರೀದಿ ಮಾಡೋದಕ್ಕೆ ಮುಂದಾಗಿದ್ದಾರೆ. ಈಗ ಆಂಧ್ರಾಗ ಹೋಗ್ತೀವಿ ಇದ್ದಾರೆ, ಹೋಗ್ಲಿ, ಅವ್ರನ್ನ ತಡೆಯಕ್ಕಾಗುತ್ತಾ ಅನ್ನುವ ಅರ್ಥದಲ್ಲಿ ಮಾತಾಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಅರೆ ಪಾಪ ಅವ್ರು ಹೋಗೋರ್ಗೆ ನಾವು ಬೇಡನಕ್ಕಾಗ್ತದೇನ್ರಿ? ಅವ್ರೇನಾದ್ರು ಇನ್ಸೆಂಟಿವ್ ಕೊಟ್ಟು ಮಾಡ್ಕೊಂಡು ಹೋಗ್ತೀನಿ ಅಂದ್ರೆ ಅವ್ರು ಹೋಗ್ಲಿ, ಪಾಪ ನಾವ್ಯಾಕೆ ಅವ್ರಿಗೆ ತೊಂದರೆ ಮಾಡಬೇಕು? ಎಕ್ಸ್ಪೀರಿಯನ್ಸ್ ಆಗ್ಲಿ ಬಿಡಿ, ಎಲ್ಲ ಕಡೆನೂ ಹೋಗಿ. ನಾವು ದಿನ ನಿಮ್ಗೆ ಗೊತ್ತಿಲ್ಲ, ನನ್ನ ಹತ್ರ ಆಲ್ ಫಾರಿನ್ ಡೆಲಿಗೇಟ್ಸ್ ಮೀಟ್ ಮಾಡ್ತಾ ಇದ್ದಾರೆ. 12ನೇ ತಾರೀಕು ಇಲ್ಲೇನೆ ಸಿಂಗಪೂರ್ ಬಿಸಿನೆಸ್ ಡೆಲಿಗೇಷನ್ ಬರ್ತಾ ಇದೆ. ಆ ಮಿನಿಸ್ಟರ್ ನಾನು ಭೇಟಿ ಮಾಡಕ್ ಬರ್ತಾ ಇದ್ದಾರೆ. ಎವ್ರಿ ಡೇ ನಮ್ಗೆ ಪ್ರಿಯಾಂಕ್ ಖರ್ಗೆಗೆ, ನನಗೆ, ಎಂಬಿ ಪಾಟೀಲ್ಗೆ ಎಲ್ಲರೂ ಕೂಡ ಬಹಳ ಜನ ಇನ್ವೆಸ್ಟರ್ಸ್ ಎಲ್ಲ ಬರ್ತಾ ಇದ್ದಾರೆ. ಈಗ ಎಲ್ಲರೂ ಕೂಡ ಅಮೆರಿಕ ಇಶ್ಯೂ ಆದ್ಮೇಲೆ ಎಲ್ಲರೂ ಕೂಡ ಇಲ್ಲೇ ಸ್ವಂತ ಆಸ್ತಿಗಳನ್ನ ಮಾಡ್ಕೊಳ್ಳಿಕ್ಕೆ, ಅವ್ರದೇ ಓನ್ ಕ್ಯಾಂಪಸ್ ಮಾಡ್ಕೊಳ್ಳಿಕ್ಕೆ ಬರ್ತಾ ಇದ್ದಾರೆ. ಅಲ್ಲ ರೀ, ಪಾಪ ಅವ್ರು ಹೋಗೋರ್ಗೆ ನಾವು ಬೇಡನಕ್ಕಾಗ್ತದೇನ್ರಿ? ಅವ್ರೇನಾದ್ರು ಇನ್ಸೆಂಟಿವ್ ಕೊಟ್ಟು ಮಾಡ್ಕೊಂಡು ಹೋಗ್ತೀನಿ ಅಂದ್ರೆ ಅವ್ರು ಹೋಗ್ಲಿ. ರಾಜ್ಯಕ್ಕೆ ಹೋಗ್ತಾ ಇರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಜಿ ಪರಮೇಶ್ವರ್ ಮೈಸೂರಲ್ಲಿ ಏನ್ ಹೇಳಿದ್ರು ಕೇಳಿದ್ವಿ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಈ ವಿಚಾರವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಆಂಧ್ರ ಹೋಗ್ತಾರ, ಹೋದ್ರೆ ಹೋಗ್ಲಿ ಬಿಡಿ, ಯಾರು ತಡೆಯೋರು ಇಲ್ಲ ಅನ್ನುವ ಅರ್ಥದಲ್ಲೇ ಮಾತಾಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಗೂಗಲ್ ಕಂಪನಿ ಆಂಧ್ರಕ್ಕೆ ಹೋದ್ರೆ ಹೋಗ್ಲಿ ಬಿಡಿ, ಅವರು ಹೋಗ್ತೀವಿ ಅನ್ನೋದನ್ನ ಬೇಡ ಅನ್ನೋದಕ್ಕೆ ಆಗುತ್ತಾ ಅಂತೇಳಿ ಮಾಧ್ಯಮದವರಿಗೆ ಪ್ರಶ್ನೆ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈ ಬಗ್ಗೆ ಮಾತಾಡಿದ್ದು, ಸಿಂಗಾಪುರದ ಮಿನಿಸ್ಟರ್ ಕೂಡ ನಮ್ಮನ್ನ ಭೇಟಿಯಾಗಿದ್ದಾರೆ. ಎಂಬಿ ಪಾಟೀಲ್, ಪ್ರಿಯಾಂಕ್ ಖರ್ಗೆ ಅವರನ್ನು ಕೂಡ ಭೇಟಿ ಮಾಡಿದ್ದಾರೆ. ಅವರು ಅಮೆರಿಕಾದಿಂದ ಇಲ್ಲಿ ಬಂದು ಆಸ್ತಿ ಖರೀದಿ ಮಾಡೋದಕ್ಕೆ ಮುಂದಾಗಿದ್ದಾರೆ. ಈಗ ಆಂಧ್ರಾಗ ಹೋಗ್ತೀವಿ ಇದ್ದಾರೆ, ಹೋಗ್ಲಿ, ಅವ್ರನ್ನ ತಡೆಯಕ್ಕಾಗುತ್ತಾ ಅನ್ನುವ ಅರ್ಥದಲ್ಲಿ ಮಾತಾಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಅರೆ ಪಾಪ ಅವ್ರು ಹೋಗೋರ್ಗೆ ನಾವು ಬೇಡನಕ್ಕಾಗ್ತದೇನ್ರಿ? ಅವ್ರೇನಾದ್ರು ಇನ್ಸೆಂಟಿವ್ ಕೊಟ್ಟು ಮಾಡ್ಕೊಂಡು ಹೋಗ್ತೀನಿ ಅಂದ್ರೆ ಅವ್ರು ಹೋಗ್ಲಿ, ಪಾಪ ನಾವ್ಯಾಕೆ ಅವ್ರಿಗೆ ತೊಂದರೆ ಮಾಡಬೇಕು? ಎಕ್ಸ್ಪೀರಿಯನ್ಸ್ ಆಗ್ಲಿ ಬಿಡಿ, ಎಲ್ಲ ಕಡೆನೂ ಹೋಗಿ. ನಾವು ದಿನ ನಿಮ್ಗೆ ಗೊತ್ತಿಲ್ಲ, ನನ್ನ ಹತ್ರ ಆಲ್ ಫಾರಿನ್ ಡೆಲಿಗೇಟ್ಸ್ ಮೀಟ್ ಮಾಡ್ತಾ ಇದ್ದಾರೆ. 12ನೇ ತಾರೀಕು ಇಲ್ಲೇನೆ ಸಿಂಗಪೂರ್ ಬಿಸಿನೆಸ್ ಡೆಲಿಗೇಷನ್ ಬರ್ತಾ ಇದೆ.
ಆ ಮಿನಿಸ್ಟರ್ ನಾನು ಭೇಟಿ ಮಾಡಕ್ ಬರ್ತಾ ಇದ್ದಾರೆ. ಎವ್ರಿ ಡೇ ನಮ್ಗೆ ಪ್ರಿಯಾಂಕ್ ಖರ್ಗೆಗೆ, ನನಗೆ, ಎಂ.ಬಿ. ಪಾಟೀಲ್ಗೆ ಎಲ್ಲರೂ ಕೂಡ ಬಹಳ ಜನ ಇನ್ವೆಸ್ಟರ್ಸ್ ಎಲ್ಲ ಬರ್ತಾ ಇದ್ದಾರೆ. ಈಗ ಎಲ್ಲರೂ ಕೂಡ ಅಮೆರಿಕ ಇಶ್ಯೂ ಆದ್ಮೇಲೆ ಎಲ್ಲರೂ ಕೂಡ ಇಲ್ಲೇ ಸ್ವಂತ ಆಸ್ತಿಗಳನ್ನ ಮಾಡ್ಕೊಳ್ಳಿಕ್ಕೆ, ಅವ್ರದೇ ಓನ್ ಕ್ಯಾಂಪಸ್ ಮಾಡ್ಕೊಳ್ಳಿಕ್ಕೆ ಬರ್ತಾ ಇದ್ದಾರೆ. ಅಲ್ಲ ರೀ, ಪಾಪ ಅವ್ರು ಹೋಗೋರ್ಗೆ ನಾವು ಬೇಡನಕ್ಕಾಗ್ತದೇನ್ರಿ? ಅವ್ರೇನಾದ್ರು ಇನ್ಸೆಂಟಿವ್ ಕೊಟ್ಟು ಮಾಡ್ಕೊಂಡು ಹೋಗ್ತೀನಿ ಅಂದ್ರೆ ಅವ್ರು ಹೋಗ್ಲಿ. ರಾಜ್ಯಕ್ಕೆ ಹೋಗ್ತಾ ಇರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಜಿ ಪರಮೇಶ್ವರ್ ಮೈಸೂರಲ್ಲಿ ಏನ್ ಹೇಳಿದ್ರು ಕೇಳಿದ್ವಿ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಈ ವಿಚಾರವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಆಂಧ್ರ ಹೋಗ್ತಾರ, ಹೋದ್ರೆ ಹೋಗ್ಲಿ ಬಿಡಿ, ಯಾರು ತಡೆಯೋರು ಇಲ್ಲ ಅನ್ನುವ ಅರ್ಥದಲ್ಲೇ ಮಾತಾಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಗೂಗಲ್ ಕಂಪನಿ ಆಂಧ್ರಕ್ಕೆ ಹೋದ್ರೆ ಹೋಗ್ಲಿ ಬಿಡಿ, ಅವರು ಹೋಗ್ತೀವಿ ಅನ್ನೋದನ್ನ ಬೇಡ ಅನ್ನೋದಕ್ಕೆ ಆಗುತ್ತಾ ಅಂತೇಳಿ ಮಾಧ್ಯಮದವರಿಗೆ ಪ್ರಶ್ನೆ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈ ಬಗ್ಗೆ ಮಾತಾಡಿದ್ದು, ಸಿಂಗಾಪುರದ ಮಿನಿಸ್ಟರ್ ಕೂಡ ನಮ್ಮನ್ನ ಭೇಟಿಯಾಗಿದ್ದಾರೆ. ಎಂ.ಬಿ. ಪಾಟೀಲ್, ಪ್ರಿಯಾಂಕ್ ಖರ್ಗೆ ಅವರನ್ನು ಕೂಡ ಭೇಟಿ ಮಾಡಿದ್ದಾರೆ. ಅವರು ಅಮೆರಿಕಾದಿಂದ ಇಲ್ಲಿ ಬಂದು ಆಸ್ತಿ ಖರೀದಿ ಮಾಡೋದಕ್ಕೆ ಮುಂದಾಗಿದ್ದಾರೆ. ಈಗ ಆಂಧ್ರಾಗ ಹೋಗ್ತೀವಿ ಅಂತಾರೆ, ಹೋಗ್ಲಿ, ಅವ್ರನ್ನ ತಡೆಯಕ್ಕಾಗುತ್ತಾ ಅನ್ನುವ ಅರ್ಥದಲ್ಲಿ ಮಾತಾಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಅದೇ ಪಾಪ ಅವ್ರು ಹೋಗೋರ್ಗೆ ನಾವು ಬೇಡನಕ್ಕಾಗ್ತದೇನ್ರಿ? ಅವ್ರೇನಾದ್ರು ಇನ್ಸೆಂಟಿವ್ ಕೊಟ್ಟು ಮಾಡ್ಕೊಂಡು ಹೋಗ್ತೀನಿ ಅಂದ್ರೆ ಅವ್ರು ಹೋಗ್ಲಿ. ಪಾಪ ನಾವ್ಯಾಕೆ ಅವ್ರಿಗೆ ತೊಂದರೆ ಮಾಡಬೇಕು? ಎಕ್ಸ್ಪೀರಿಯನ್ಸ್ ಆಗ್ಲಿ ಬಿಡಿ, ಎಲ್ಲ ಕಡೆನೂ ಹೋಗಿ. ನಾವು ದಿನ ನಿಮ್ಗೆ ಗೊತ್ತಿಲ್ಲ, ನನ್ನ ಹತ್ರ ಆಲ್ ಫಾರಿನ್ ಡೆಲಿಗೇಟ್ಸ್ ಮೀಟ್ ಮಾಡ್ತಾ ಇದ್ದಾರೆ. 12ನೇ ತಾರೀಕು ಇಲ್ಲೇನೆ ಸಿಂಗಪೂರ್ ಬಿಸಿನೆಸ್ ಡೆಲಿಗೇಷನ್ ಬರ್ತಾ ಇದೆ. ಆ ಮಿನಿಸ್ಟರ್ ನಾನು ಭೇಟಿ ಮಾಡಕ್ ಬರ್ತಾ ಇದ್ದಾರೆ. ಎವ್ರಿ ಡೇ ನಮ್ಗೆ ಪ್ರಿಯಾಂಕ್ ಖರ್ಗೆಗೆ, ನನಗೆ, ಎಂ.ಬಿ. ಪಾಟೀಲ್ಗೆ ಎಲ್ಲರೂ ಕೂಡ ಬಹಳ ಜನ ಇನ್ವೆಸ್ಟರ್ಸ್ ಎಲ್ಲ ಬರ್ತಾ ಇದ್ದಾರೆ. ಈಗ ಎಲ್ಲರೂ ಕೂಡ ಅಮೆರಿಕ ಇಶ್ಯೂ ಆದ್ಮೇಲೆ ಎಲ್ಲರೂ ಕೂಡ ಇಲ್ಲೇ ಸ್ವಂತ ಆಸ್ತಿಗಳನ್ನ ಮಾಡ್ಕೊಳ್ಳಿಕ್ಕೆ, ಅವ್ರದೇ ಓನ್ ಕ್ಯಾಂಪಸ್ ಮಾಡ್ಕೊಳ್ಳಿಕ್ಕೆ ಬರ್ತಾ ಇದ್ದಾರೆ. ಅಲ್ಲ ರೀ, ಪಾಪ ಅವ್ರು ಹೋಗೋರ್ಗೆ ನಾವು ಬೇಡನಕ್ಕಾಗ್ತದೇನ್ರಿ? ಅವ್ರೇನಾದ್ರು ಇನ್ಸೆಂಟಿವ್ ಕೊಟ್ಟು ಮಾಡ್ಕೊಂಡು ಹೋಗ್ತೀನಿ ಅಂದ್ರೆ ಅವ್ರು ಹೋಗ್ಲಿ.